ಬಿಹಾರ ರಾಜ್ಯದ ಚುನಾವಣಾ ಫಲಿತಾಂಶ ಹೊರಬೀಳ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ, ಜೆಡಿಯು ಮತ್ತು ಮಿತ್ರ ಪಕ್ಷಗಳು 200ರ ಗಡಿಯನ್ನ ದಾಟತಕ್ಕಂತಹ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇಷ್ಟು ದೊಡ್ಡ ಪ್ರಮಾಣದ ಗೆಲುವಿಗೆ ಕಾರಣ ಏನು ಅಂತಂದ್ರೆ, ಬಿಹಾರ ರಾಜ್ಯದಲ್ಲಿ ಸುಮಾರು 20 ವರ್ಷಗಳ ಕಾಲ ಏನು ಜಂಗಲ್ ರಾಜ್ಯ ನಡೆದಿತ್ತೋ, ರಾಷ್ಟ್ರೀಯ ಜನತಾ ದಳದ ನೇತೃತ್ವದಲ್ಲಿ ಮತ್ತು ಅದಕ್ಕಿಂತ ಮೊದಲು ಕಾಂಗ್ರೆಸ್ ನೇತೃತ್ವದ ಸರ್ಕಾರಗಳು ಏನು ಭ್ರಷ್ಟಾಚಾರ ಮಾಡ್ತಿದ್ರೋ ಅದನ್ನು ಧಿಕ್ಕರಿಸಿ ಕಳೆದ 3 ಚುನಾವಣೆಗಳಿಂದ ನಿತೀಶ್ ಕುಮಾರ್ ನೇತೃತ್ವದ ಸರ್ಕಾರ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥದ್ದು, ಇದೆಲ್ಲದಕ್ಕೆ ಜನ ಈಗ ಬೆಂಬಲಿಸಿ ಇಂತಹ ಒಂದು ಐತಿಹಾಸಿಕ ಗೆಲುವಿಗೆ ಕಾರಣರಾಗಿದ್ದಾರೆ. ಹಾಗಾಗಿ NDA ಒಕ್ಕೂಟದ ಎಲ್ಲ ಮುಖಂಡರುಗಳಿಗೆ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಅಭಿಮಾನದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೆ. ಮತ್ತೊಂದು ಇಷ್ಟು ದೊಡ್ಡ ಪ್ರಮಾಣದ ಗೆಲುವಿಗೆ ಕಾರಣ ಏನು ಅಂತಂದ್ರೆ, ದೊಡ್ಡ ಪ್ರಮಾಣದ ಅಂತಂದ್ರೆ 200ರ ಗಡಿಯನ್ನ ದಾಟುವಂತಹ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಹಾಗಾಗಿ ಇದನ್ನ ನಾನು ದೊಡ್ಡ ಪ್ರಮಾಣದ ಗೆಲುವು ಅಂತ ಹೇಳ್ತಾ ಇದ್ದೀನಿ. ಇಷ್ಟು ದೊಡ್ಡ ಪ್ರಮಾಣದ ಗೆಲುವಿಗೆ ಕಾರಣ ಏನು ಅಂತಂದ್ರೆ, ರಾಷ್ಟ್ರೀಯ ಜನತಾದಳ ಮತ್ತು ಕಾಂಗ್ರೆಸ್ನವರು ಏನು ಕಳ್ಳೋಟ್ ಹಾಕ್ಸ್ಕೊತಿದ್ರು, ಸುಳ್ಳು ಓಟ್ ಹಾಕ್ಸ್ಕೊತಿದ್ರು, ಚುನಾವಣಾ ಆಯೋಗ ಅದೆಲ್ಲವನ್ನ ನಿಯಂತ್ರಣ ಮಾಡಿ ಹೆಚ್ಚು ಕಡಿಮೆ 50 ಲಕ್ಷ ಅನಧಿಕೃತ ಮತದಾರರನ್ನ ಮತದಾರರ ಪಟ್ಟಿಯಿಂದ ಕೈಬಿಟ್ಟಿದ್ದಾರೆ. ಬಿಹಾರದಲ್ಲಿ ಏನು SIR ಪ್ರಾರಂಭ ಆಯಿತು ಚುನಾವಣಾ ಆಯೋಗದ ಮೂಲಕ, ಅದು ಆಗ್ತಿದ್ದಂಗೆ ಸನ್ಮಾನ್ಯ ರಾಹುಲ್ ಗಾಂಧಿಯವರು ವೋಟ್ ಚೋರಿ ಕಾರ್ಯಕ್ರಮ ಶುರು ಮಾಡಿದ್ರು. ವೋಟ್ ಚೋರಿ ನಡೀತಾ ಇದೆ ಅಂದಮೇಲೆ ಚುನಾವಣೆ ನಡೀತಕ್ಕಂಥ ರಾಜ್ಯದಲ್ಲಿ, ಬಿಹಾರದಲ್ಲಿ ಚುನಾವಣಾ ಆಯೋಗಕ್ಕೆ ಅಫಿಡವಿಟ್ ಸಲ್ಲಿಸಿ ಅದನ್ನ ವಿರೋಧಿಸಬೇಕಾಗಿತ್ತು, ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗಿ ಅದನ್ನ ವಿರೋಧಿಸಬೇಕಾಗಿತ್ತು. ಇದ್ಯಾವುದನ್ನು ಮಾಡದೆ ಮತಗಳ್ಳತನ ಆಗ್ತಾ ಇದೆ ಅಂತ ಹೇಳಿ ಏನು ಒಂದು ರಾಂಗ್ ನೆರೇಟಿವ್ ಸೆಟ್ ಮಾಡಲಿಕ್ಕೆ ಜನಸಮುದಾಯದ ನಡುವೆ ರಾಹುಲ್ ಗಾಂಧೀಜಿಯವರು ಹೊರಟ್ರೋ, ಅದಕ್ಕೆ ಬಿಹಾರದ ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ನಮ್ಮ ದೇಶದಲ್ಲಿ ಚುನಾವಣೆಗಳನ್ನು ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ನಿಂದ ಚುನಾವಣಾ ಆಯೋಗ ಶುರು ಮಾಡಿದ ಮೇಲೆ ಕಾಂಗ್ರೆಸ್ ಪಕ್ಷದ ಬೂತ್ ಕ್ಯಾಪ್ಚರಿಂಗು, ಕಳ್ಳೋಟ್ ಹಾಕ್ಸ್ಕೊಂತಕ್ಕಂಥದ್ದು, ವೋಟ್ ರಿಗ್ಗಿಂಗ್ ಮಾಡ್ತಕ್ಕಂಥದ್ದು ಅರ್ಧ ನಿಂತೋಯ್ತು. ಈಗ ಚುನಾವಣಾ ಆಯೋಗ SIR ತಂದು ಬಿಹಾರದ ಚುನಾವಣೆಯಲ್ಲಿ ಒಬ್ಬ ಕಳ್ಳು ವೋಟರು, ಒಬ್ಬ ಸುಳ್ಳು ವೋಟರ್ ಇರಬಾರ್ದು ಅಂತ ಏನು ಪರಿಷ್ಕರಣೆ ಮಾಡಿದ್ರೋ, ಈಗ ಬಿಹಾರದ ಮತದಾರರ ಪಟ್ಟಿ ಕ್ಲೀನ್ ಆಯ್ತು.
ಏನು 49-50 ಲಕ್ಷ ಮತದಾರರು ಡಿಲೀಟ್ ಆದರು. ಈ ಡಿಲೀಟ್ ಆದಂಥ ಮತದಾರರು ಯಾರೂ ಕೂಡ ನನ್ನ ಮತ ಡಿಲೀಟ್ ಆಗಿರುತ್ತೆ, ನನ್ನ ಮೂಲಭೂತ ಹಕ್ಕನ್ನು ಕಸ್ಕೊಂಡಿದೆ ಚುನಾವಣಾ ಆಯೋಗ ಅಂತ ಪ್ರಶ್ನೆನೇ ಮಾಡಲಿಲ್ಲ ಯಾರು. ಅದರ ಅರ್ಥ ಏನು ಅಂತಂದರೆ, ಅನಧಿಕೃತ ಮತದಾರರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗಿದ್ದು ಸತ್ಯ ಅಂತ ಪ್ರೂವ್ ಆಗಿದೆ. ಸೊ ಮಾಧ್ಯಮದ ಮೂಲಕ ನಾನು ವೀಕ್ಷಕರಿಗೆ ಒಂದು ಸಣ್ಣ ಲಾಜಿಕ್ ಹೇಳಲಿಕ್ಕೆ ಬಯಸ್ತೀನಿ. 50 ಲಕ್ಷ ಮತದಾರರು ಡಿಲೀಟ್ ಆಗಿದ್ದಾರೆ ಅಂದರೆ 243 ವಿಧಾನಸಭಾ ಕ್ಷೇತ್ರಗಳಿಗೆ ಈ 50 ಲಕ್ಷನ ಡಿವೈಡ್ ಮಾಡಿಬಿಟ್ರೆ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ 10ರಿಂದ 20 ಸಾವಿರ ವೋಟು ಡಿಲೀಟ್ ಆಗಿದೆ. ಸೊ ಯಾರು ಕ್ಲೀನ್ ವೋಟರ್ಸ್ ಇದ್ದಾರೋ ಅವ್ರು ಮಾತ್ರ ವೋಟ್ ಹಾಕಿದ್ದಾರೆ. ಕ್ಲೀನ್ ವೋಟರ್ಸ್ ಯಾರಿಗೆ ವೋಟ್ ಹಾಕಿದ್ದಾರೆ ಅಂತಂದ್ರೆ NDAಗೆ ಹಾಕಿದ್ದಾರೆ, BJPಗೆ ಹಾಕಿದ್ದಾರೆ, JDUಗೆ ಹಾಕಿದ್ದಾರೆ. ಹಾಗಾಗಿ ಇದೊಂದು ಲ್ಯಾಂಡ್ ಸ್ಲೈಡ್ ವಿಕ್ಟರಿ. ಬಿಹಾರದ ಈ ಚುನಾವಣೆ ಮುಂದೆ ಬರ್ತಕ್ಕಂಥ ಎಲ್ಲ ರಾಜ್ಯಗಳ ಚುನಾವಣೆಗೆ ಪಾಠ ಆಗ್ತದೆ. ಚುನಾವಣಾ ಆಯೋಗ ತೆಗೆದುಕೊಂಡಿರ್ತಕ್ಕಂಥ ಈ SIR ಪ್ರಕ್ರಿಯೆ ಏನಿದೆ ಅದನ್ನು ಭಾರತೀಯ ಜನತಾ ಪಾರ್ಟಿ ನಾವು ಸ್ವಾಗತಿಸ್ತೀವಿ. ಸೊ ಬಿಹಾರದಲ್ಲಾದಂಥ ಕ್ಲೀನ್ ವೋಟರ್ಸ್ ಮನಸ್ಥಿತಿ ಏನಿದೆ ಅದು ಇಡೀ ದೇಶದಲ್ಲಿ ಆಗುತ್ತೆ. ಇದನ್ನ ನೀವು 2029ರ ಲೋಕಸಭಾ ಚುನಾವಣೆಯಲ್ಲೂ ನೋಡ್ತೀರಿ. ಅಲ್ಲಿಂದಾಚೆಗೆ ಪ್ರಜಾಪ್ರಭುತ್ವದ ಸಾಮರ್ಥ್ಯ, ಪ್ರಜಾಪ್ರಭುತ್ವದ ಶಕ್ತಿ, ಸಂವಿಧಾನದ ಶಕ್ತಿ ಏನು ಅಂತ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷನಾಗಿ ಬಿಹಾರ ರಾಜ್ಯದಲ್ಲಿ ನಡೆದಂಥ ಚುನಾವಣೆಯ ಫಲಿತಾಂಶವನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಮತ್ತು ಬಿಹಾರ ರಾಜ್ಯದಲ್ಲಿ ಮತದಾನ ಮಾಡಿರ್ತಕ್ಕಂಥ 7 ಕೋಟಿ ಚಿಲ್ಲರೆ ಜನರಿಗೆ ನಾನು ಗೌರವಪೂರ್ವಕ ಕೃತಜ್ಞತೆಗಳನ್ನು ಸಹ ಸಲ್ಲಿಸ್ತೀನಿ. ನಮಸ್ಕಾರ. ಕಾಂಗ್ರೆಸ್ ಪಕ್ಷದ ನಾಯಕತ್ವಕ್ಕೆ ಎಫೆಕ್ಟ್ ಆಗುತ್ತೋ ಬಿಡುತ್ತೋ, ಕಾಂಗ್ರೆಸ್ ಪಕ್ಷಕ್ಕಂತೂ ಎಫೆಕ್ಟ್ ಆಗುತ್ತೆ. ಖಂಡಿತ. ಸಿದ್ದರಾಮಯ್ಯನವರು ಇಲ್ಲಿಂದ 1-1.5 ಕೋಟಿ ಸಿಗ್ನೇಚರ್ ಮಾಡಿ ಕಳಿಸಿದಾರಲ್ಲಪ್ಪ, ಮತಗಳ್ಳತನ ನಡೆಯುತ್ತೆ ಅಂತ. ಈಗ ಬಿಹಾರದಲ್ಲಿ ಚುನಾವಣಾ ಆಯೋಗ ಮತ್ತು ಮತದಾರರು ಪ್ರೂವ್ ಮಾಡಿದ್ದಾರೆ ಯಾರು ಕಳ್ಳು ವೋಟರ್ಸ್ ಅಂತ ಪ್ರೂವ್ ಮಾಡಿದ್ದಾರೆ. ಅದು ಕರ್ನಾಟಕದಲ್ಲೂ ಆಗುತ್ತೆ. ಅಲ್ವಾ? ಮತ್ತೆ ನಾನು ಆವಾಗಲೇ ಹೇಳಿದ್ನಲ್ಲ, 50 ಲಕ್ಷ ಡಿಲೀಟ್ ಆಗಿರೋ ವೋಟರ್ಸ್ನ 243 ಕ್ಷೇತ್ರಗಳಿಗೆ ಡಿವೈಡ್ ಮಾಡಿದ್ರೆ 10ರಿಂದ 20 ಸಾವಿರ ಬರ್ತಿದೆ. ಸೊ ಇದು ಪ್ರೂವ್ ಆಗಿದೆ. ಇಟ್ ಈಸ್ ಸೈಂಟಿಫಿಕಲಿ ಪ್ರೂವ್ಡ್, ಡೆಮೋಕ್ರೆಟಿಕಲಿ ಪ್ರೂವ್ಡ್. ದೇರ್ ಫೋರ್ ದಿಸ್ ವಿಕ್ಟರಿ ಆಫ್ NDA is a landslide victory. Thank you.